Guys, welcome back to my new vlog. Guys, ಇವತ್ತು ಫಾದರ್ಸ್ ಡೇ ಇದೆ. ಅದರ ಸಲ ಕೇಕ್ ಕಟ್ ಮಾಡಿಸ್ಬೇಕಂತ ಪ್ಲಾನ್ ಹಾಕೊಂಡಿದ್ದೀನಿ. ಆ್ಯಂಡ್ ನನಗೆ ಸ್ವಲ್ಪ ಅಮೌಂಟ್ ಕೂಡ ಬಂದಿದೆ. ಅದ್ರ ಸಲಗೆ ಕೇಕ್ ಕಟ್ ಮಾಡಿಸ್ಬೇಕಂತ ನಾನು ಬೇಕ್ರಿಗೆ ಹೋಗಿ ಆರ್ಡರ್ ಕೊಟ್ಟು ಬರೋಕೆ ಹೊಂಟಿದ್ದೀನಿ. ಗೈಸ್ ಹೋಗೋಣ ಸ್ಟಾರ್ಟ್ ಆಗ್ತಿದ್ದೀನಿ. ಗಾಯ್ಸ್ ಪೆಟ್ರೋಲ್ ಹಾಕ್ಸೋಕೆ ಹೊಂಟಿದ್ದೀನಿ. ಪೆಟ್ರೋಲ್ ಹಾಕ್ಸಿ ಈಗ ಹೋಗ್ತೀನಿ ನಮ್ಮ HP ಪೆಟ್ರೋಲ್ ಬಂಕ್ನಲ್ಲಿ ಕಂಟಿನ್ಯೂ ಮಾಡ್ತೀನಿ. ಬಂದಿದ್ದೀನಿ ಗಾಯ್ಸ್, ಬೇಕ್ರಿ ಮುಂದೆಗಡೆ ಇದ್ದೇನೆ. ಬನ್ನಿ ಗಾಯ್ಸ್, ಯಾವುದು ಆರ್ಡ್ರ್ ಕೊಡ್ಬೇಕು ಅಂತ ನೋಡ್ತಿದ್ದೀನಿ. ಮನೆ ಈ ಕಡೆ ಇದ್ದೀನಿ. ಹಾಯ್ ಅಣ್ಣ, ಇವರೇ ಓನರು ಹೇಳಿದ್ದೀನಲ್ಲ. ಕೇಕ್ ನೋಡೋಕೆ ಬಂದಿದ್ದೀನಿ ಗಾಯ್ಸ್. ಯಾವ್ದು ನೋಡ್ತಿದ್ದೀನಿ ಅಣ್ಣ. ಇದರಲ್ಲಿ ಯಾವುದು ಅರ್ಧ KG ಅಣ್ಣ? ಇವೆಲ್ಲ ಅರ್ಧ KG ಬ್ಲ್ಯಾಕ್ ಪ್ಯಾರಿಸ್ಟ್, ಇದು ಬಟರ್ ಸ್ಕಾಚ್, ಇದು ರೆಡ್ ಪ್ಯಾರಿಸ್ಟ್, ಇದು ಪೈನಾಪಲ್ ನೋಡೋಣ ಬನ್ನಿ ಗಾಯ್ಸ್ ಯಾವನಂತ ನೋಡ್ತಿದ್ದೀನಿ. ನೋಡಿ ಆರ್ಡ್ರ್ ಮಾಡ್ತೀನಿ ಯಾವುದೋ ಒಂದು. ಇವತ್ತು ನಮ್ಮ ಅಪ್ಪಾಜಿಗೆ ಸರ್ಪ್ರೈಸ್ ಕೊಡಬೇಕು. ಒಂದು 7 ಬಂದಿತ್ತು ನಮ್ಮ ಅಪ್ಪಾಜಿಗೆ, ಅದು ಹೇಳ್ತೀನಿ ಬ್ಲಾಗ್ನಲ್ಲಿ. ಬಹಳ ಇದು ಮಾಡಿದ್ದೀನಿ, ಅದನ್ನು ಹೇಳ್ತೀನಿ ಗೈಸ್. ಗೈಸ್ ಸೆಲೆಕ್ಟ್ ಮಾಡಿದ್ದೀನಿ ಗೈಸ್. ಕೇಕ್ ನೋಡ್ಬೋದು ಅಲ್ಲಿ ನಮ್ಮ ಅಪ್ಪಾಜಿ ಅವ್ರ ಜೊತೆಗೆ ಕೇಕ್ ಕಟ್ ಮಾಡಿಸ್ತೀನಿ. ಆ್ಯಂಡ್ ಸಾರಿ ಹೇಳ್ತಿದ್ದೀನಿ ಅದ್ರ ಸಲುವಾಗಿ. ಈ ಜರ್ನಿ ನಂದು, ಇದ್ರ ಮೀನಿಂಗ್ ಏನಂದ್ರೆ ನ್ಯೂ ಜರ್ನಿ, ಸಣ್ಣದಾಗಿದೆ, ಪ್ಲೇಸ್ ಸರಿಯಾಗಿಲ್ಲ. ಅದ್ರ ಸಲುವಾಗಿ ಮಾಡಿಕೊಟ್ಟಿದ್ದಾನೆ ಅಣ್ಣ. ಥ್ಯಾಂಕ್ಸ್ ಅಣ್ಣ. ಹೇಳಿದ್ದೀನಿ 3,500 ಹೋಗಿದ್ದಾವೆ, ವ್ಯೂಸ್ ಹೋಗಿದ್ದಾವೆ. ಅದಕ್ಕೆ ನಿಮ್ಮದು ರಿಯಾಕ್ಷನ್ ಏನು ಅದು ಹೋಗಿದ್ದಕ್ಕೆ? ಭಾಳ ಖುಷಿ ಐತಿ, ಭಾಳ ಖುಷಿ ಆಗೈತಿ ಮಾಡಿದಕ್ಕೆ. ನೆಕ್ಸ್ಟ್ ಬನ್ನಿ, ಇಲ್ಲಿ ನಮ್ಮ ಕಡೆ ಎಲ್ಲ ಸಿಗುತ್ತೆ, ಟೇಸ್ಟ್ ಕೂಡ ಸಿಗುತ್ತೆ, ಟೇಸ್ಟ್ ಐತಿ. ಓಕೆ ಅಣ್ಣ, ಥ್ಯಾಂಕ್ಸ್ ಅಣ್ಣ. ಕೇಕ್ ಕೊಟ್ಟಿದ್ದಕ್ಕೆ ಥ್ಯಾಂಕ್ಸ್. ನಾನು ನಿಜವಾಗ್ಲೂ ಬೇಯಿಸಿದೆ ಕೇಕ್. ಹೋಗಿ ನಮ್ಮ ಅಪ್ಪಾಜಿ ರಿಯಾಕ್ಷನ್ ನೋಡಮ್ಮ. ವಿಡಿಯೋ ನೋಡೋಣ, ವಿಡಿಯೋ ಪೋಸ್ಟ್ ಮಾಡ್ತೀನಿ, ನೋಡೋ ನಮ್ಮ ಅಪ್ಪಾಜಿ ರಿಯಾಕ್ಷನ್. ನೆಕ್ಸ್ಟ್ ಕೇಕ್ ಕೊಡ್ತೀವಿ. ನಮ್ಮ ಸಪೋರ್ಟ್ ಮಾಡೋದಕ್ಕೆ ಏನು ಹೇಳ್ತೀರಣ್ಣ? ನಿಮ್ಮ ಫಾಲೋ ಮಾಡ್ಕೊಂಬಂದ್ನಪ್ಪ ಅಂದ್ರೆ ನಾವು ಒಂದು KG ಕೇಕ್ ತೊಗೊಂಡ್ನಪ್ಪ ಅಂದ್ರೆ, ನಾರ್ಮಲ್ ಕೂಲ್ ಕೇಕ್ 1 KG ತಗೊಂಡ್ನಪ್ಪ, ನಾರ್ಮಲ್ ಕೇಕ್ ಒಂದು ಆಫರ್ ಕೊಡ್ತೀವಿ, ½ KG. ಓಕೆ, ನನ್ನ ID ನೋಡ್ಕೊಂಡು ಬರ್ರಿ ಒಂದ್ಸತಿ. ನೋಡಿ ನನ್ಗೆ ಒಂದು ಆಫರ್ ಕೊಡ್ತೀನಿ ಅಂತಿದ್ದಾನೆ. ಯಾಕಂದರೆ ನನಗೆ ಸಪೋರ್ಟ್ ಮಾಡ್ಬೇಕಂತ ಅಣ್ಣಗೆ ಐತಿ. ಓಕೆ, ಅಣ್ಣಗೆ ಸಪೋರ್ಟ್ ಮಾಡಿ. ಓಕೆ ಗಾಯ್ಸ್, ಹೋಗಮ್ಮ ಬನ್ನಿ ಗಾಯ್ಸ್. ಎಲ್ಲ ಡೆಕೋರೇಷನ್ ಎಲ್ಲ ಮಾಡ್ಬೇಕಂತ ನನ್ನ ಪ್ಲ್ಯಾನ್ ಇತ್ತು. ಅದ್ರ ಸಲುವಾಗಿ ಮಾಡ್ತಿದ್ದೀನಿ. ಮನೆಯಲ್ಲಿ ತೋರಿಸ್ತೀನಿ ಹೋಗಿ. ಇವಾಗ ಏನಂದರೆ ಕೆಲವೊಂದು ಸಾಮಾನು ಮಿಸ್ ಆಗಿದ್ದಾವೆ, ಅವು ತರಬೇಕು. ಇನ್ನು ಮಾಡಿಸ್ತಿದ್ದೀನಿ, ಅದು ತೋರಿಸ್ತೀನಿ ಬನ್ನಿ ಗಾಯ್ಸ್. ಅಲ್ಲೇ ತೋರಿಸ್ತೀನಿ ನಿಮಗೆ. ಅದು ಆಗಿದ್ದ ಪ್ಲಗ್, ಅವು ವೈಯರ್ ಬೇಕಾಗಿದ್ದಾವೆ ಲೈಟಿಂಗ್ಗೆ, ಅದು ಕೂಡ ತೋರಿಸ್ತೀನಿ ಬನ್ನಿ. ಆ್ಯಂಡ್ ಗಾಯ್ಸ್ ಬಂದಿದ್ದೀನಿ ಗಾಯ್ಸ್, ಮನೆ ಕಡೆ ಇದ್ದೀನಿ. ಆ್ಯಂಡ್ ಕೇಕ್ ತಂದಿದ್ದೀನಿ. ಕೇಕ್ ಡೀಪ್ ಫ್ರಿಜ್ನಲ್ಲಿ ಇಟ್ಟಿದ್ದೀನಿ. ನೆಕ್ಸ್ಟ್ ಸಾಯಂಕಾಲ ಕೇಕ್ ಕಟ್ ಮಾಡಿಸೋಣ. ಇನ್ನೊಂದು ಗಿಫ್ಟ್ ಏನಾದರೂ ಕೊಡೋಣ ಅಂತ ನನ್ನ ಮೈಂಡ್ನಲ್ಲಿ ಐತಿ. ಯಾವ್ದು ಕೊಡ್ಬೇಕಂತ ಯೋಚನೆ ಮಾಡಿದ್ದೀನಿ ಗಾಯ್ಸ್. ಓಕೆ ಗಾಯ್ಸ್, ನಾನು ಹೇಳ್ದಂಗೆ ಅದು ತೋರಿಸಿದ್ದೀನಿ. ಆ್ಯಂಡ್ ಕೇಕ್ ಕೂಡ ತಂದಿದ್ದೀನಿ ಗಾಯ್ಸ್. ಎಲ್ಲ ಒಂದು 3 hours ಎಫರ್ಟ್ ಹಾಕಿ ಮಾಡಿದ್ದೀನಿ. ನಾನು ನಮ್ಮ ತಮ್ಮ ಒಂದ್ಸತಿ ತೋರಿಸ್ತೀನಿ, ಹಂಗೆ ರೀ ಗಾಯ್ಸ್. ನೋಡಿ ಗಾಯ್ಸ್, ನಾನು ನಮ್ಮ ತಮ್ಮ ಎಫರ್ಟ್ ಹಾಕಿ ತೋರಿಸಿದ್ದೀನಿ. ಇಲ್ಲಿ ತೋರಿಸ್ತೀನಿ ನೋಡಿ ಗಾಯ್ಸ್, ನಮ್ಮ ತಮ್ಮ ಎಫರ್ಟ್ ಹಾಕಿದ್ದಾನೆ. ಇವಾಗ ನೆಕ್ಸ್ಟ್ ನಮ್ಮ ಅಪ್ಪಾಜಿಯವ್ರನ್ನ ಕರ್ಕೊಂಬಂದು ತೋರಿಸ್ಬೇಕು. ನೆಕ್ಸ್ಟ್ ತೋರಿಸ್ತೀನಿ ಗೈಸ್ ಹೆಂಗೆ ಮಾಡಿದ್ದೀನಿ ಅಂತ. ಸ್ವಲ್ಪ ಕಮೆಂಟ್ ಹಾಕಿ ಹೆಂಗೆ ಮಾಡಿದ್ದೀನಿ ಅಂತ. ನನಗೆ ಬಂದಿದ್ದಷ್ಟು ಎಫರ್ಟ್ ಹಾಕಿ ಮಾಡಿದ್ದೀನಿ. ಇದೇ ನಾನು ಫಸ್ಟ್ ಟೈಮ್ ಇಷ್ಟು ಪ್ಲ್ಯಾನಿಂಗ್ ಮಾಡಿಕೊಂಡು ಕರೆಕ್ಟಾಗಿ ಮಾಡಿರೋದಂದರೆ ಇದೇ ಫಸ್ಟು. ಇನ್ಮೇಲೆ ಕೂಡ ಇರುತ್ತೆ, ಜಸ್ಟ್ ನೀವು ಸಬ್ಸ್ಕ್ರೈಬ್ ಆಗಿ. ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್ ಗಾಯ್ಸ್. ಇವತ್ತು ಹೇಳ್ದಂಗೆ ನಮ್ಮ ಫ್ಯಾಮಿಲಿನೇ ಇಂಟ್ರಡ್ಯೂಸ್ ಮಾಡ್ತಿದ್ದೀನಿ. ಆ್ಯಂಡ್ ನಮ್ಮ ಅಪ್ಪ ಅಮ್ಮ ಅವ್ರು ಕೂಡ ಒಪ್ಕೊಂಡಿದ್ದಾರೆ ವಿಡಿಯೋ ಮುಂದೆ ಬರೋಕ್ಕೆ. ಆ್ಯಂಡ್ ಹೆಂಗೆ ಒಪ್ಸಿದ್ದೀನೋ ಗೊತ್ತಿಲ್ಲ, ಒಪ್ಸಿದ್ದೀನಿ. ಆ್ಯಂಡ್ ಇವತ್ತು ಫಾದರ್ಸ್ ಡೇ ಸ್ಪೆಷಲ್ ಆಗಿ ಕೇಕ್ ಕಟ್ ಮಾಡಿಸ್ತಿದ್ದೀನಿ. ಇಲ್ಲಿ ನಮ್ಮ ತಮ್ಮವರು, ನಮ್ಮ ಅಪ್ಪಾಜಿಯವರು, ನಮ್ಮ ಅಮ್ಮವರು 3 ಇದ್ದಾರೆ. ಹಾಯ್ ಹೇಳಿ. ಸೆಲೆಬ್ರೇಷನ್ ಸ್ಟಾರ್ಟ್ ಆಗುತ್ತೆ. ಆ್ಯಂಡ್ ತೋರಿಸ್ತಿದ್ದೀನಿ ಕೇಕ್ ನೋಡಿ ಗೈಸ್. ನನಗೆ ಆಗಿದಷ್ಟು ಎಫರ್ಟ್ಸ್ ಹಾಕಿ ಮಾಡಿದ್ದೀನಿ. ಆ್ಯಂಡ್ ಇದಕ್ಕೆ ಕಮೆಂಟ್ ಮಾಡಿ. ಓಕೆ ಗಾಯ್ಸ್ ಸ್ವಲ್ಪ ಇದಾಗಿದೆ. ಆ್ಯಂಡ್ ಕೇಕ್ ಸೆಲೆಬ್ರೇಷನ್ ಆಗುತ್ತೆ. ಯಾರಿಗೆ ಫಸ್ಟ್ ಇಡ್ತಾರೆ ನಮ್ಮ ಅಪ್ಪಾಜಿ ನೋಡಮ್ಮ. ಯಾರಿಗೆ ಫಸ್ಟ್ ಇಡ್ತಾರೆ ನೋಡಮ್ಮ ಗಾಯ್ಸ್. ತಿರುಪತಿ ಹೋಗಿದ್ದಾರೆ, ಅದಕ್ಕೆ ಹೇರ್ ಇಲ್ಲ, ಏನು ಅನ್ಕೋಬೇಡ್ರಿ. ನಮ್ಮ ಅಮ್ಮರಿಗೆ ಇಟ್ಟಿದ್ದಾರೆ ಗೈಸ್ ಫಸ್ಟ್.
ನೆಕ್ಸ್ಟ್ ನೋಡಮ್ಮ ಯಾರಿಗೆ ಏನು ಹೆಂಗ ನಾವು ಕಾಣಿಸ್ತೀವೋ ಇಲ್ಲ ನೋಡಮ್ಮ. ಗಾಯ್ಸ್ ಹೇಳ್ದಂಗೆ ನಮ್ಮ ಅಪ್ಪಾಜಿ ಅವ್ರಿಗೆ ಒಂದ್ 2-3 ಮಾತು ಹೇಳ್ಬೇಕಾಗಿತ್ತು, ಅದು ಹೇಳ್ತಿದ್ದೀನಿ. ಏನಂದ್ರೆ ತೆಲುಗು ನಾನು ಮಾತಾಡ್ತೀನಿ, ಏನ್ ಅನ್ಕೋಬೇಡಿ ಗಾಯ್ಸ್, ಕನ್ನಡನಲ್ಲೇ ಮಾತಾಡ್ತೀನಿ ಬಿಡಿ. ಇಷ್ಟ ದಿನ ನಾನು ಮಾಡಿದ್ದು ಅದು ಏನ್ ಮಾಡಿದ್ದೀನ ನನಗೆ ಗೊತ್ತಿದೆ, ಅದು ಹೇಳೋದಿಲ್ಲ. ಆದ್ರೆ ನಾನು ಇಷ್ಟು ದಿನ ಮಾಡಿದ್ದು ಬೇರೆ. ಇದರಲ್ಲಿ ಮೀನಿಂಗ್ ಏನಂದ್ರೆ ಸಾರಿ ಡ್ಯಾಡಿ, ನ್ಯೂ ಜರ್ನಿ ಸ್ಟಾರ್ಟಿಂಗ್. ಎದಕ್ಕಂದ್ರೆ ನ್ಯೂ ಜರ್ನಿ ಇನ್ಮೇಲಿದ್ದ ಸ್ಟಾರ್ಟ್ ಆಗುತ್ತೆ ನನ್ನ ನ್ಯೂ ಜರ್ನಿ. ಇವತ್ತಿಂದ ಒಳ್ಳೆ ಬ್ಲಾಗ್ ಕೊಡ್ತೀನಿ, ಒಳ್ಳೆ ಕಂಟೆಂಟ್ ಕೊಡ್ತೀನಿ. ಇನ್ನು ನಾನು ಸ್ಟಡಿ ಮೇಲೆ ಕೂಡ ಫೋಕಸ್ ಮಾಡ್ತೀನಿ. ಅದ್ರ ಸಲುವಾಗಿ ಇದನ್ನ ಒಂದು ಎಕ್ಸ್ಪ್ರೆಷನ್ ಮಾಡೋಕ್ಕೆ ನನಗೆ ಇಷ್ಟು ದಿನ ಒಂದು ಟೈಮ್ ತಗೊಂಡಿದ್ದೀನಿ. ಅದು ಇವತ್ತು ಎಕ್ಸ್ಪ್ರೆಸ್ ಮಾಡ್ತಿದ್ದೀನಿ. ಏನಂದ್ರೆ ನಾಳೆಲಿದ್ದ ಒಂದು ಒಳ್ಳೆ ಜರ್ನಿ ಸ್ಟಾರ್ಟ್ ಮಾಡ್ತೀನಿ. ವಿಡಿಯೋ ಬಗ್ಗೆ ಆಗಿರ್ಬಾರ್ದು, ಒಂದು ಸ್ಟಡಿ ಬಗ್ಗೆ ಆಗಿರ್ಬಾರ್ದು, ಒಂದು 100% ಎಫರ್ಟ್ಸ್ ಹಾಕ್ತೀನಿ. ಆ್ಯಂಡ್ ನಾನು ಇವತ್ತು ಏನಂದ್ರೆ ಸಾರಿ ಕೇಳ್ಬೇಕಂತ ಇತ್ತು. ಅಮ್ಮವ್ರಿಗೆ ಮತ್ತೆ ನಮ್ಮ ಅಪ್ಪಾಜಿ ಅವ್ರಿಗೆ ಇಬ್ಬರಿಗೆ ಸಾರಿ ಕೇಳ್ತಿದ್ದೀನಿ. ಇಷ್ಟು ದಿನ ಮಾಡಿದ ತಪ್ಪಿಗಾಗಿರ್ಲಿ ಇನ್ನೊಂದಾಗಿರ್ಲಿ ಸಾರಿ ಕೇಳ್ತಿದ್ದೀನಿ. ಆ್ಯಂಡ್ ನಾಳೆಲಿದ್ದ ಒಳ್ಳೆ ಕಂಟೆಂಟ್ ಕೊಡ್ತೀನಿ. ಆ್ಯಂಡ್ ಸ್ಟಡಿ ಮೇಲೆ ಕೂಡ ಫೋಕಸ್ ಮಾಡ್ತೀನಿ. ಏನಂದ್ರೆ ಇಷ್ಟು ದಿನ ತಪ್ಪು ಮಾಡಿದ್ದಕ್ಕೆ ನನ್ನ ಕ್ಷಮಿಸ್ಬಿಡಿ, ಅಷ್ಟೇ ನಾನು ಕೇಳೋದು. ಬ್ಲಾಗರ್ಸ್ ನನ್ನ ವೀಕ್ಷಣೆ ಮಾಡೋರಿಗೆ ಕೂಡ ಹೇಳ್ತಿದ್ದೀನಿ. ಯಾಕಂದ್ರೆ ಇಷ್ಟು ದಿನ ನಾನು ಮಾಡಿದ ತಪ್ಪು ನನಗೆ ಗೊತ್ತಿದೆ. ಅದಕ್ಕೆ ಇದಕ್ಕೇನೋ ಅಂತ ಇದು ಮಾಡ್ತೀರ ಮಾತಾಡಿ. ಚೇಂಜ್ ಆಗಿದ್ರೆ ಅದೇ ಈಗಲಿದ್ದ ಚೇಂಜ್ ಆದ್ರೆ ಅದಕ್ಕಿಂತ ಖುಷಿ ನಮಗೆ ಬೇರೆ ಏನೂ ಇಲ್ಲ. ಈಗಲಿದ್ದ ಹೊಸ ಜರ್ನಿ ಸ್ಟಾರ್ಟ್ ಮಾಡಿ ಈಗಲಿದ್ದ ನಾವ್ ಹೇಳಿದ ಮಾತು ಕೇಳಿ ಏನಿಲ್ಲ, ನಾವ್ ಏನ್ ಹೇಳಿದ್ರು ಅದಕ್ಕೆ ಹೊಂದಿಕೊಂಡು ಏನು ನಾವ್ ಹೇಳಿದಂಗೆ ಕೇಳಿ ಹೊಸ ಜರ್ನಿ ಸ್ಟಾರ್ಟ್ ಮಾಡ್ಬೇಕಂತ ಹೇಳಿ ಬಯಸ್ತಿದ್ವಿ. ನಮಗೆ ಒಳ್ಳೆ ಖುಷಿ ಆಗುತ್ತೆ. ನಮಗೆ ಅದಕ್ಕಿಂತ ಬೇರೆ ಖುಷಿ ಏನಿಲ್ಲ. ಆಯ್ತು ಅದನ್ನ ಕಂಟಿನ್ಯೂ ಮಾಡ್ತೀನಿ ನಾನು. ಒಂದು ಇವತ್ತಲಿದ್ದ ಎಷ್ಟು ಹೇಳಿದ್ದೀನಿ ಅದನ್ನೇ ಇವತ್ತು ಫ್ಯಾಮಿಲಿನ ತೋರಿಸ್ದೆ ಅಂತ ಒಂದು ಬ್ಲಾಗ್ ಅಲ್ಲಿ ಹೇಳಿದ್ದೀನಿ. ಇವತ್ತು ಇಂಟ್ರೊಡ್ಯೂಸ್ ಮಾಡಿದ್ದೀನಿ. ನಮ್ಮ ತಮ್ಮವ್ರು ಕೂಡ ಇದ್ದಾರೆ, ವಿಡಿಯೋ ತೆಗಿತಿದ್ದಾರೆ. ಅಂಡ್ ಇವತ್ತಲಿದ್ದ ನನ್ನ ಜರ್ನಿ ಸ್ಟಾರ್ಟ್ ಆಗುತ್ತೆ. ನಮ್ಮ ಅಪ್ಪಾಜಿ ಅವರು ಬರ್ತಾರೆ, ಅದು ಮಾಡ್ಬೇಕಂತ ಇತ್ತು, ನಾನು ಮಾಡಿದ್ದೀನಿ. ಅಂಡ್ ಬೆಳಗ್ಗೆಲಿದ್ದ ಒಂದಿಬ್ಬರು ಕೇಳಿದ್ರು ಯಾಕೆ ಸ್ಟೋರಿ ಎದಕ್ಕೆ ಇಟ್ಟಿಲ್ಲ ಅಂತ. ನಾನು ಇವಾಗ ಇದು ತೋರಿಸ್ತಿದ್ದೀನಿ, ಗೊತ್ತಾಗಿರುತ್ತೆ ನಿಮಗೆ ಆನ್ಸರ್ ಏನಂತ. ಅಂಡ್ ಇದೇ ಇವತ್ತಿನ ಬ್ಲಾಗು. ಅಂಡ್ ನೆಕ್ಸ್ಟ್ ಇನ್ನೊಂದೇನಂದ್ರೆ ನಾಳಿದ್ದ ಒಳ್ಳೆ ಕಂಟೆಂಟ್ ಕೊಡ್ತೀನಿ ಅಂತ ಹೇಳಿದೀನಿ, ಅದು ಮಾಡ್ತೀನಿ. ಕಾಮಿಡಿ ಕಂಟೆಂಟ್ ಅದು ಕೂಡ ಹೇಳಿದೀನಿ ನಮ್ಮ ಅಪ್ಪ ಅಮ್ಮವ್ರಿಗೆ. ಅದು ಎಷ್ಟು ಜಲ್ದಿ ಆಗುತ್ತೆ ನೋಡಮ್ಮ, ಅಷ್ಟು ಜಲ್ದಿ ಮಾಡ್ತೀನಿ. ಅಂಡ್ ಇವತ್ತಿನ ಬ್ಲಾಗ್ ಅಲ್ಲಿ ನಿಮಗೆ ಏನು ಇದನ್ಸಿದೆ ಅದು ಕಮೆಂಟ್ ಮೂಲಕ ಹೇಳಿ. ಓಕೆ ಗಾಯ್ಸ್, ಇವತ್ತಿನ ವಿಡಿಯೋ ಇಷ್ಟೇ. ಅದ್ರ ಫಾಲೋ ಮಾಡಿ, ಶೇರ್ ಮಾಡಿ.